ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಗೆಳತಿ ಸಹನಾ. ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ತೊಗರಿಕಾಯಿ ಸಾಂಬಾರು. ತೊಗರಿಕಾಯಿ ಸೀಸನ್ ಇರೋದ್ರಿಂದ ಇದರಿಂದ ಒಂದು ಕಾಯಿ ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆದಂಥ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ನೋಡೋಣ ಬನ್ನಿ. ಕಾಯಿ ತುರಿ ಒಂದು ದೊಡ್ಡ ಕಪ್ಪಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಯಿ ಜಾಸ್ತಿ ಬೇಕಾಗುತ್ತೆ. ಹಾಗೆಯೇ ಅರಿಶಿನ ಒಂದು ಅರ್ಧ ಸ್ಪೂನು, ಹುರಿದಿಟ್ಕೊಂಡಿರುವಂಥದ್ದು ಧನಿಯಾ ಕಾಳು 1 ಸ್ಪೂನು, ಒಂದು ದೊಡ್ಡ ಈರುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಒಂದು 7-8 ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ. ಇದು ಖಾರವಾಗಿ ಚೆನ್ನಾಗಿರುತ್ತೆ. ಖಾರ ಬೇಡ ಅನ್ನೋರು ಸ್ವಲ್ಪ ಹಸಿ ಶುಂಠಿ ಎಲ್ಲ ಕಡಿಮೆ ಹಾಕ್ಕೊಳ್ಳಿ. ನೋಡಿ, ತೊಗರಿಕಾಯಿನ ಈ ಥರ ಸುಲಿದಿಟ್ಕೊಂಡಿದ್ದೀನಿ. 1 kg ಅಷ್ಟು ಕಾಳಿದೆ. ತುಂಬ ಫ್ರೆಶ್ ಆಗಿದೆ. ಈ ತೊಗರಿಕಾಯಿ ಸೀಸನಲ್ಲಿ ಇದರಲ್ಲಿ ಕುರ್ಮಾ ಮಾಡ್ಕೊಳ್ಬೋದು. ಹಾಗೆಯೇ ಅಕ್ಕಿ ರೊಟ್ಟಿಗೂ ಹಾಕ್ಕೊಳ್ತೀವಿ ನಾವು. ಮತ್ತು ಇದ್ರದ್ದು ಕಾಯಿ ಸಾಂಬಾರನ್ನೂ ಮಾಡ್ಕೊಳ್ತಾ ಇದ್ದೀನಿ. ಇದು ಟೊಮೆಟೊ ಒಂದು ದೊಡ್ಡ ಸೈಜ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಫಸ್ಟಿಗೆ ಕುಕ್ಕರ್ನಲ್ಲಿ ಈರುಳ್ಳಿನ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡು ನಂತರ ಇದಕ್ಕೆ ತೊಗರಿಕಾಳು ಹಾಗೆಯೇ ಟೊಮೆಟೊ, ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೊಂಡು ಒಂದು 3 ವಿಷಲು ಬರೆಸ್ಕೊಳ್ತಾ ಇದ್ದೀನಿ. ಇದು ಬೇಯೋವರೆಗೂ ಒಂದು ಮಸಾಲೆನ ರೆಡಿ ಮಾಡ್ಕೊಂಡ್ಬಿಡೋಣ. ಕಾಯ್ದು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಚಪಾತಿ ಜೊತೆ, ಅನ್ನದ ಜೊತೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ. ನೋಡಿ, ಇವಾಗ ಒಗ್ಗರಣೆ ಆಯಿತು. ಎಲ್ಲವನ್ನು ಚೆನ್ನಾಗಿ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪು, ಅರಿಶಿನ, ಟೊಮ್ಯಾಟೊ, ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆಯೇ ತೊಗರಿಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ 3 ವಿಷಲ್ ಬರೆಸ್ಕೊಂಡು ನಂತರ ತಣ್ಣಗಾದ ಮೇಲೆ ಕುಕ್ಕರ್ನ ಇಳಿಸ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆಗೆ ಎಲ್ಲವನ್ನು ಫಸ್ಟು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು. ಈರುಳ್ಳಿ ಮಾತ್ರ ನಂತರ ರುಬ್ಕೊಂಡು ಮತ್ತೆ ನೈಸ್ ಮಾಡ್ಕೊಳ್ಬೇಕು. ಫಸ್ಟೇ ಈರುಳ್ಳಿ ಹಾಕ್ಕೊಂಡು ರುಬ್ಕೊಂಡ್ರೆ ಮಸಾಲೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನೋಡಿ, ಈ ಕಡೆ ವಿಷಲ್ ಬಂತು. ಸೊ 3 ವಿಷಲ್ ಆದ ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಳ್ಬೇಡಿ, 1 ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇದು ಸ್ವಲ್ಪ ಗ್ರೇವಿ ದಪ್ಪಗೆ ಇರಬೇಕು, ತುಂಬ ತೆಳು ಮಾಡ್ಕೊಳ್ಬಾರ್ದು. ನನ್ನ ಮಕ್ಕಳಿಗೆ ಇದು ತೊಗರಿಕಾಳು ಹಾಗೆ ತಿನ್ನೋದಕ್ಕೆ ಇಷ್ಟ ಬೇಯಿಸಿರುವಾಗ. ಹಾಗಾಗಿ 1 ಕಪ್ಪಷ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ನೋಡಿ, ಮಸಾಲೆ ರುಬ್ಕೊಂಡಿದ್ನಲ್ಲ ಆ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಮಿಕ್ಸಿ ಜಾರ್ನಲ್ಲಿ ಉಳ್ಕೊಂಡಿದ್ದಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮಸಾಲೆ ಚೆನ್ನಾಗಿ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ, ತುಂಬ ತೆಳು ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ. ಇವಾಗ ಇದು ನೊರೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 20 ನಿಮಿಷ ಚಿಕ್ಕೂರಿನಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳಿ. ಉಪ್ಪು ಕಡಿಮೆ ಇದ್ದರೆ ನೋಡಿಕೊಂಡು ಟೇಸ್ಟ್ ಮಾಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಕಡಿಮೆ ಇದೆ, ಸೊ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹುಳಿ ಮಾಡ್ಕೊಳ್ಬೇಡಿ, ಚೆನ್ನಾಗಿರೋದಿಲ್ಲ. ಟೊಮೆಟೊ ಒಂದೇ ಹಾಕ್ಕೊಂಡ್ರೆ ಸಾಕು. ಹುಳಿ ಟೊಮೆಟೊ ಆದರೆ ಒಂದು, ಆ್ಯಪಲ್ ಟೊಮೆಟೊ ಆದರೆ ಒಂದು ದೊಡ್ಡ ಸೈಜ್ದು ಹಾಕ್ಕೊಳ್ಳಿ. ನೋಡಿದ್ರಲ್ಲ, ಸಿಂಪಲ್ ಆದಂಥ ರೆಸಿಪಿ. ತೊಗರಿಕಾಳು ಹಾಕ್ಕೊಂಡು ಮಾಡ್ಕೊಂಡಿರೋವಂಥದ್ದು. ತೊಗರಿಕಾಳು ಸೀಸನಲ್ಲಿ ಈ ಥರ ಒಂದು ಸಲ ಮಾಡಿ ನೋಡಿ. ಇದಕ್ಕೆ ಬೇಕಾದರೆ ಎಕ್ಸ್ಟ್ರಾ ನೀವು ಆಲೂಗೆಡ್ಡೆ ಹಾಗೆಯೇ ಗೆಡ್ಡೆಕೋಸು ಯಾವುದಾದ್ರು ಹಾಕ್ಕೊಳ್ಬೋದು. ನಾನು ಯಾವುದೂ ಹಾಕ್ಕೊಳ್ತಾ ಇಲ್ಲ, ಬರೀ ತೊಗರಿಕಾಳು ಮಾತ್ರ ಹಾಕ್ಕೊಂಡಿದ್ದೀನಿ. ಪರೋಟಾಗೆ, ದೋಸೆ ಜೊತೆ, ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವೀಡಿಯೋಸ್. ಥ್ಯಾಂಕ್ ಯು. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಕುದಿ ಬಂದ ನಂತರ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ. ಒಂದು 10 ನಿಮಿಷ ಬಿಟ್ಟುಬಿಟ್ಟು ಮತ್ತೆ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಸೇರಿಸೋದ್ರಿಂದ ರುಚಿ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಒಂದು ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಒಂದು ಚಿಕ್ಕದಾಗಿ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ನಾನು ಒಗ್ಗರಣೆ ಹಾಕ್ಕೊಳ್ಳೋದಕ್ಕಿಂತ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ತುಪ್ಪ ಹಾಕಿ ಮುಚ್ಚಳನ ಮುಚ್ಚಿಡ್ತಾ ಇದ್ದೀನಿ. ಇವಾಗ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಅದಕ್ಕೋಸ್ಕರ.